ಏನೂ ಮಾಡೋದಿಲ್ಲ. ನಿಮ್ಮ ಮನೆ ಮುಂದೆ ನಿಂತು ಲಾಭ 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 ಹೋಗ್ಕೊತು. ಮುಂಜಾನೆ ಒಮ್ಮೆ, ಮಧ್ಯಾಹ್ನಕ್ಕೊಮ್ಮೆ, ಸಾಯಂಕಾಲೊಮ್ಮೆ ಲಾಭ ಲಾಭ ಹೋಗ್ಕೊಂಡು ನಮ್ಮ ಮಠಕ್ಕೆ ಹೋಗ್ಕೊಂಡು ಅಂತೇಳಿ ನೀವು ಅವರು ಅಂದರು. 20 ಕೆಲಸ ಕೇಳ್ತೀವಿ. ಮತ್ತು ಅವನು ಕರೆದು ನಿಮ್ಮ ಮಾರವನು ಏನು ಬಿಡಾವೋ ಮತ್ತೇನು ಲಭ್ಯ ಕೊಟ್ಲು ಅಂತೇಳಿ ಅಂದೆ. ಏಪ್ಪ ಬಿಡ್ತಾನೆ ನಾವು ಏನು ಮಾಡಿದ ಅಂತೇಳಿ ಬಿಡ್ತಾನೆ ಅಂತೇಳಿ ಬಿಟ್ಟ. ಸೆರೆ ಉಳಿದುತ್ತಲ್ರಿ. ಮತ್ತದು ಹೆಂಗಾರ ಮಾರಬೇಕಂತೇಳಿ ತಿಳ್ಕೊಂಡು ಇಟ್ಟಿದ್ದ. ನಾನು ಊರಾಗ ಹೋಗಿದ್ದೆ. ಊರಾಗ ಹೋದಾಗ ಬಾಟ್ಲಿ ಅಲ್ಲೇ ಇದ್ದು ಮತ್ತು ಮಾಂಸ ಏನೋ ಮತ್ತು ನೀ ಹಂಗೆ ಅದಾವಲ್ಲ ಅಂತೇಳಿ. ಇಲ್ರಿಪ್ಪ ಉಳ್ದದ್ದು ಒಟ್ಟು ಮಾರ್ಕೊಂಡು ನಾ ಏನು ಮಾಡೋದಿಲ್ಲ ರೀ ಅಂತಂದು. ಏನೋ 3 ಸೋಳೆ ಮಗನ ಗತ್ತು ಹಚ್ಚಿನ ಮಗನ ನಿಮ್ಮ ಮನೆಗೆ ಬೆಂಕಿ ಹತ್ತಂತೀವಿ ಅಂತ ಇಟ್ಟು ನೋಡಿದು ಬದುಕು. ಏಯ್ ಸಾಧು ಈ ಊರವನ್ನಿ ಮಗನ ಮತ್ತೊಂದು ಊರಾಗ ಬಂದಿತ್ತು. ಏನು ನಿನ್ನ ನವ್ವನ ಮಗನ ಅಂತ ತೊಗೊಂಡು ಎದ್ದ ಬಿಟ್ಟು ನಿಮ್ಮ ಕೈಯಾಗ ಬೆತ್ತ ಇತ್ತು. ಇಟ್ಟು ಅನ್ಕೊಡ್ದು ಮತ್ತೊಬ್ಬ ಅಂದ, ಏ ಸೊಳೆ ಮಗನ ಬೆತ್ತ ಇಟ್ಟ ನೀ ಸತ್ತ ಹೊಕ್ಕಿ ನಮಸ್ಕಾರ ಮಗನ ಮಾಡವ್ರಿ ಅಂತೇಳಿ. ತಪ್ಪಾತಪ್ಪ ಅಂತೇಳಿ ಮಗನ ಹೊತ್ತೇರಿ ಬಂದು ನೋಡ್ತಾನ. ನಿನ್ನ ಅಂಗಡಿ ಮುಂದೆ ಸೆರೆ ಮಾಂಸ ಆಗಿತ್ತ ನಿಮ್ಮ ಮನೆಗೆ ಬೆಂಕಿ ಹಚ್ಚೇ ಬಿಡ್ತಂತೇಳಿ ನಾವು ಅಂದ ಕೂಡಲೇ ತೆಗೆದು ಬಿಟ್ಟರು. ಎಲ್ಲ ಹೋತು. ಊರು ಶಾಂತ ಉಳಿತಿ. ಮಗನ ಸೆರೆ ಅಂಗಡಿ ಇಡೋದಕ್ಕಿಂತ ಕಿರಾಣಿ ಅಂಗಡಿ ಇಡು, ಎಟ್ಟು ನನ್ನ ಕಲ್ಯಾಣ ಆಕತ್ತೆ ಹೇಳಿದ ಕೂಡಲೇ ಅವ ಹಂಗೆ ಮಾಡಿದ. ಊರು ಮಂದಿ ಎಲ್ಲ ಅಂತೂ ಯಪ್ಪ ದೊಡ್ಡ ಕೆಲಸ ಮಾಡಿದ್ರಿ ಅಂಥೇಳಿ ಏನಪ್ಪ ಅಂದರು ಅಂತ. ಅದಕ್ಕಾಗಿ ಸತ್ಪುರುಷರು ಅದಕ್ಕೆ ನಿಮ್ಮ ದುರ್ಗುಣರ ಕಳ್ಯಾಕ ಇರೋದು ಮತ್ತೊಂದು ಏನಲ್ಲ. ನಿಮ್ಮೂರಾಗ ಎಷ್ಟೆಷ್ಟು ಮಂದಿ ಕುಡಿತೀರಿ ನನಗೆಲ್ಲ ಗುರ್ತತೆ. ಅಂಗಡಿನೂ ಇರಬೇಕು, ತೆಗಿಬೇಕು ನೀವು ಅದನ್ನು. ಹಾಂ ತರ್ತಾವೆ ಮತ್ತೇನು ಎಲ್ಲ ಖರೀದಿ ಮಾಡ್ಕೊಂಡು ತಂದು ಕೊಡುದ. ಅದಕ್ಕಾಗಿ ಈ ರೀತಿ ಇದು ಏನಪ್ಪ ಇಂಥ ಪವಿತ್ರವಾದ ಸ್ಥಾನ. ಆಮೇಲೆ ಏನಪ್ಪ 55 ವರ್ಷ ಆಯ್ತು ಶಿವನಾಮ ಸಪ್ತಾಹ ನಡೆದದ. ಆಮೇಲೆ ಅಧಿಕ ಮಾಸದ ಕಾರ್ಯಕ್ರಮ ಅನ್ನುವಂಥದ್ದು ಭಾಳ ವೈಭವದಿಂದ ನಡೆದತಿ. ಇಂಥದ್ರಾಗ ಮತ್ತು ಬಾಯಿ ಒಳಗೆ ಹಾಲು ಹಾಕೋದು ಬಿಟ್ಟು, ತುಪ್ಪ ಹಾಕೋದು ಬಿಟ್ಟು, ಹೋಳಿಗೆ ಹಾಕೋದು ಬಿಟ್ಟು ಏನಪ್ಪ ಅದು ಕೊಡೋದು ಬೆತ್ತು ಬೆತ್ತು ಬಿಟ್ಬಿಡು. ಏನೋ ಮಗನಾತು ಅಂತಾರೆ. ಹಿಂಗೆ ಆಗಬಾರ್ದು. ಇದು ಪವಿತ್ರವಾದ ಊರು. ಯಾಕಂದ್ರೆ ಎಲ್ಲ ಗುರ್ತಿ ಈ ಊರಾಗ ಯಾರ್ಯಾರು ಹೆಂಗೆ ಅದಾರ ಅಟ್ಟು ಗುರ್ತದೆ ನನಗೆ. ನೀವೇನೋ ತಿಳ್ಕೊಂಡ್ರೆ ಸಾಧು ಅಂತೇಳಿ. ಅದಕ್ಕಾಗಿ ನೀವು ಎಲ್ಲರೂ ಬಿಡಲೇಬೇಕು. ಬಿಡ್ಲಿಕ್ಕಂದ್ರೆ ಅದು ಬ್ಯಾರೆ ಐತಿ. ಮಾತ್ರ ಬ್ಯಾರೆ ಮಾಡೋರ ನಾವು ಏನು ಹಿಂದಕ್ಕೆ ಸರಿ ಅವರಲ್ಲ. ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಅಂತಿದ್ರೆ ಎಲ್ಲ ಏನು ಅಂದ್ರೆ ಸರ್ವ ತಾಯಿಗಳಿಗಾಗಿ ಸರ್ವ ತಂದೆಗಳಿಗಾಗಿ ಬೇಡ್ಕೋತನು. ಬುದ್ಧಿವಂತರಾಗ್ರಿ. ಅಪ್ಪ ಅವ್ರ ಮಠ ಹತ್ತಿ ಬರೀ ಸ್ನಾನ ಮಾಡಿ ವಿಭೂತಿ ಹಚ್ಕೊಂಡು ಕೈಯಾಗ ಕಾಯಿ ಕೃಪ ತೊಗೊಂಡು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಅಂಗಾರ ತೊಗೊಂಡು ಮನೆ ತುಂಬ ಒಗದ ತಲೆ ತುಂಬ ಒಗದು ಏನಪ್ಪ ಚಲೋ ಕಾರ್ಯ ಮಾಡಬೇಕು. ಸುಮಾರು ಕಾರ್ಯ ಮಾಡೋಕ್ಕೆ ಹೋಗಬಾರ್ದು. ಅಂದಾಗ ಏನಪ್ಪ ಇದು ಕಾಲನನ್ನು ದಾಟುವಂಥವನಾದ ಮುರ್ಕೊಂಡ ಮುನಿ ಮೃದ್ವತಿ ಅನ್ನುವಂಥ ತಾಯಿಗೆ ಆ ತಪಸ್ಸು ಮಾಡಿದ ಕೂಡಲೇ ಪರಮಾತ್ಮ ಪ್ರತ್ಯಕ್ಷ. ಏನು ಬೇಕು ಅಂದ ಕೂಡಲಿಯಪ್ಪ ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಿಲ್ಲದೆ ಮುಕ್ತಿ ಆಗೋದಿಲ್ಲ ಅಂತ, ನಮಗೆ ಗಂಡು ಮಗು ಬೇಕು ಅಂದ ಕೂಡಲೇ ಭಾಳ ಸಂತೋಷ ಆಯ್ತು. 16 ವರ್ಷ ಬುದ್ಧಿವಂತ ಮಗ ಅದಾನ. 101 ವರ್ಷ ಆಕತಿ ಅವ ಬುದ್ಧಿಗೇಡಿ ಮಗ ಅದಾನ. ಏನು ಬುದ್ಧಿಗೇಡಿ ಮಗ ಬೇಕು, 16 ವರ್ಷಕ್ಕೆ ಸಾಯುವಂಥ ಮಗ ಬೇಕು, ಬುದ್ಧಿವಂತ ಮಗ ಬೇಕು ಅಂದ್ಕೂಡಲೇ ಅವರಿಬ್ಬರು ವಿಚಾರ ಮಾಡಿದರು. ಇಷ್ಟೆಲ್ಲ ಘೋರ ತಪಸ್ಸು ಮಾಡಿ ನಾವು ಏನು ಅಂತೇಳಿ ಕೇಳಿದ್ರೆ ಇಂಥದ್ದು ಬೇಡೋದು ಬೇಡ ಅಂತೇಳಿ ಯಪ್ಪ ಮೂರ್ಖ ಮಗ ಬೇಕಾಗಿಲ್ಲ ನಮ್ಗೆ. ಮತ್ತೇನು ಬೇಕು ಅಂದ್ರೆ ಬುದ್ಧಿವಂತ 16 ವರ್ಷ ಆಯುಷ್ಯ ಇರಲಿ, ಅವನ ನಮಗೆ ಮಗನ ಕೊಡು ಅಂತೇಳಿ ಅಂದ ಕೂಡಲೇ ಗಂಡು ಮಗು 16 ವರ್ಷದ ಮಗು ಹುಟ್ಟು ತಾಯಿ ತಂದಿದ್ದು. ಭಾಳ ಆನಂದ ಆಯ್ತು. ಇಡೀ ಊರಿಗೆ ಆನಂದ ಆಯ್ತು. ಪೇಡೆ ಹಂಚಿದ್ರು ಮಗ ಹುಟ್ಟಿನಂತ. ಎಲ್ಲ ದೇವರಿಗೆ ಏನಪ್ಪ ಅಂತೀರ ಅರಿಕೆ ಹೊತ್ತು ಆ ಮಗನ ತೊಗೊಂಡು ಹೋಗಿ ಎಲ್ಲ ದೇವ್ರಿಗೆ ಪಾದಕ್ಕೆ ಹಾಕಿದರು. ಹಾಕಿ ಮುಂದೆ ಮಗ ಹುಣ್ಣಿಮೆ ಚಂದ್ರು ನಂಗೆ ಬೆಳ್ಯಾಕೈತಿ. 16 ವರ್ಷ ಅನುಗೂಡದ ಎಲ್ಲ ಎಷ್ಟು ವಿದ್ಯೆ ಅದ ಸರ್ವ ಎಲ್ಲ ವಿದ್ಯೆಗಳನ್ನು ಕಲ್ಕೊಂಡ. ದಿವಸ ತಾಯಿ ತಂದೆಗೆ ನಮಸ್ಕಾರ ಮಾಡಾವ. ಊರಾಗ ಗುರು ಹಿರಿಯರಿಗೆ
ಆಮೇಲೆ ಸರ್ವ ದೇವತೆಗಳಿಗೆ ನಮಸ್ಕಾರ ಮಾಡೋ ಎಲ್ಲ ಇಡೀ ಊರಿಗೆ ಬೇಕಾದ ಹುಡುಗ. ಏನಾಯ್ತು ಅಂದ್ರೆ 15 ವರ್ಷ ಆಗಿ 16ನೇ ವರ್ಷಕ್ಕೆ ಕಾಲಿಡು ಸಮಯ ಬಂತು. ತಾಯಿ ತಂದೆ ಇಬ್ಬರು ಅಳ್ಳಾಕತ್ತಿದ್ರು. ಇನ್ನು ಇಂಥ ಮಗ ಹೋಗ್ತಾನೆ, ನಾವೇನು ಮಾಡೋದು ಅಂತೇಳಿ ತಿಳ್ಕೊಂಡು ಅಳ್ಳಾಕತ್ತಿದ್ದು ಕೂಡಲೇ ಆವಾಗ ಅಂತ ಇದ್ದಾರೆ ಅವರು. ಮಗ ಕೇಳಿದ, ಯವ ಮತ್ತೆಪ್ಪ ಯಾಕೆ ಕಳ್ತೀರಿ? ಇಲ್ಲಪ್ಪ, ನಾವು ಪರಮಾತ್ಮನ ಕುರಿತು ತಪಸ್ಸು ಮಾಡಿದ್ವು. 16 ವರ್ಷ ಬುದ್ಧಿ ಮಗ ಬೇಕು, ಮತ್ತು 100 ವರ್ಷದ ದೊಡ್ಡ ಮಗ ಬೇಕು ಅಂತ ಕೇಳಿ ಕೂಡಲೇ ನಾವು 16 ವರ್ಷದ ಯಾವ ಬುದ್ಧಿವಂತ ಮಗನ ಕೊಡಿಯಪ್ಪ ಅಂತೇಳಿ ಅಂದೆವು. ನಾಳೆ ನಿನ್ನ ಮರಣ ಐತೆಪ್ಪ, ನೀ ಸತ್ತು ಹೋಗಿ ನಮಗೆಲ್ಲ ಏನು ತಿಳ್ಕೊಂಡು ನಾವೆಲ್ಲ ಮುದುಕರಾಗಿ ಅಂತೇಳಿ ಅಂದ ಕೂಡಲೇ ಇದನ್ನು ಯಾರು ಕೊಟ್ಟಾರ? ಪರಮಾತ್ಮ. ಅವನ ಕೇಳ್ತಾನೆ, ನಾನು ಅಂದವ ಪರಮಾತ್ಮನ ಕೇಳ್ತಾನ ಅಂತೇಳಿ ತಿಳ್ಕೊಂಡು ಹೋಗಿ ಏನಪ್ಪ ಊರು ಹೊರಗೆ ದೇವಾಲಯ, ಈಶ್ವರ ದೇವಾಲಯ ಇತ್ತು. ಎಲ್ಲ ಪತ್ರೆ ಪುಷ್ಪ ಏನವು ಎಲ್ಲ ಏನಪ್ಪ ವಿಭೂತಿ ಗಂಧ ಕುಂಕುಮ ಎಲ್ಲ ನೈವೇದ್ಯ ಕಾಯಿ ಕರ್ಪೂರ ಎಲ್ಲ ತೊಗೊಂಡು ಹೋಗಿ ಷೋಡಶೋಪಚಾರ ಮೂಲಕವಾಗಿ ಪೂಜೆಯನ್ನು ಮಾಡಿ ಕೈ ಮುಕ್ಕೊಂಡು ಕುಂತಿದ್ದ. ಆವಾಗ ಯಮ ಬಂದು ನೋಡಿ, ಯಮನ ದೂತರು ಬಂದರು. ಬಂದ ಕೂಡಲೇ ಅವರು ಏನು ಮಾಡಿದರು ಅಂತ ಶಿವ ಅಂತೇಳಿ ಶಿವನ ಮುಂದೆ ಕುಂತಾನು. ಇವನು ಹೆಂಗೆ ನಾವು ಮುಟ್ಟುವುದು? ಅವು ಹೆದರಿ ಹೋಗಿಬಿಟ್ಟು ಇವತ್ತು ಯಮದೂತರು ಹಿಂದಾಗಲೇ ನಮಗೆ ಕೆಲಸ ಆಗೋದಿಲ್ಲ ರೀ, ನೀವೇ ಏನ್ರಿ ಮಾಡಿ. ಯಮ ಏನು ಮಾಡಿಪ್ಪ, ಕ್ವಾಣ ಹತ್ಕೊಂಡು ಬಂದು ನೋಡ್ತಾನೆ. ನಾ ಯಾರು ಹತ್ತ ತಿಳಿದಿ, ನನ್ನ ದೂತರಿಗೆ ನೀ ಹೆದರಿಲ್ಲ. ಈಗ ನಾನು ಯಮ ಅದನ್ನು ಎಲ್ಲರನ್ನೂ ಸಂಹಾರ ಮಾಡುವಂಥ ಶಕ್ತಿ ನರಕಕ್ಕೆ ಹೋಗ್ಯಾವು ನಾನು, ಅದಕ್ಕಾಗಿ ಸುಮ್ಮನೆ ಬಾ ಅಂತೇಳಿ ಅಂದ. ಕಣ್ಣು ಮುಚ್ಚಿದ, ಕಣ್ಣು ತೆಗೆಯಲಿಲ್ಲ, ನಾವು ಹೆದರಲಿಲ್ಲ. ಅವಾಗ ಅಲ್ಲೇ ಕುಂತ ಸಿಟ್ಟಿನಿಂದ ಮುಂದೆ ಬಂದು ಏನು ಮಾಡಿದ್ಪಂದ್ರೆ ಪಾಶಿ ಒಗದ. ಆ ಪಾಶಿ ಅನ್ನುವಂಥದ್ದು ಲಿಂಗಕ್ಕೆ ಮತ್ತು ಅವು ಮಾರ್ಕಂಡಿನಿಗೆ ಇಬ್ಬರಿಗೆ ಬೆತ್ತು ಜಗ್ಗಾಕತ್ತಿದ. ಪರಮಾತ್ಮ ಪ್ರತ್ಯಕ್ಷ ಆಗಿ ಅವಾಗ ತ್ರಿಶೂಲ್ ತೊಗೊಂಡು ಇರೋದು ಎದೆಗೆ. ಮೂರ್ಖ ಮಗನ, ನನ್ನ ಚಿಂತನೆ ಮಾಡೋಕತ್ತೆ ನಾವು ಪೂಜೆ ಮತ್ತೇನು ಭಗವಂತ ನಾ ಏನು ಮಾಡಲಿ, ನೀನ ಆಯುಷ್ಯ ಕೊಟ್ಟೈತಿ, ಆಯುಷ್ಯ ಮುಗಿದತ್ತೇಳಿ ನಾ ಬಂದಿದ್ದು, ನಂದು ಏನು ತಪ್ಪು ಐತಿ? ಹೌದು, ಆಯುಷ್ಯ ಎಲ್ಲ ಅರ್ಥ ಕೊಡ್ತೀನಿ ನಾನು. ಅವ್ನು ಹುಟ್ಟಿದ ಮೇಲೆ ಏನು ಕೆಲಸ ಮಾಡ್ಯಾನಂದ್ರೆ ನನ್ನ ಚಿಂತನೆ ಮಾಡುವಂಥವನಾಗಿದ್ದಾನಂದ್ರೆ ಈ ಮನುಷ್ಯರ 16 ವರ್ಷ ನಾ ಕೊಟ್ಟಿಲ್ಲ, ನನ್ನ ಒಳಗಿನ 16 ವರ್ಷ ಅವನಿಗೆ ಕೊಟ್ಟಿನ. ಪರಮಾತ್ಮನ ಏನಪ್ಪ ಅಂತೀರ, ಇವು 16 ವರ್ಷ ಅಂದ್ರೆ ಈ 4 ಇವುಗಳು ಏನಪ್ಪ ಅಂದ್ರೆ ಇವು ತಿರುಗಬೇಕಂತ. ಎಷ್ಟು ವರ್ಷ ತಿರುಗಿದ ಮೇಲೆ ಪರಮಾತ್ಮನಿಗೆ ಒಂದು ಹಗಲಾಕತ್ತಂತ. ತಿರುಗಿದ್ರೆ 1000 ಸಲ ತಿರುಗಿದ್ರೆ ಒಂದು ಹಗಲಾಕತ್ತ ರಾತ್ರಿ. ಹಿಂಗೆ ಇಂಥ ಆಯುಷ್ಯ ಅಂದಾಗ ಏನಪ್ಪ ನನ್ನೊಳಗಿನ 16 ವರ್ಷದ ಆಯುಷ್ಯ ಅವನಿಗೆ ಕೊಟ್ಟೇನು ಅಂದಾಗ ಈ ಇಡೀ ಬೆಳಕು ಅಂದ್ಕೊಡಿ ತಪ್ಪಾತಿ ಅಂದ. ಇನ್ನು ಮೇಲೆ ಯಾರಾದರೂ ನೀವು ಮುಖದ ಮೇಲೆ ಈ ಬುದ್ಧಿ ಹಚ್ಚಿದ್ರೆ, ಕೊಳ್ಳ ರುದ್ರಾಕ್ಷಿ ಹಾಕಿದ್ರೆ, ಯಾವಾಗಲೂ ಕೂಡ ಜಪಮಾಲೆ ಹಿಡಿದು ನೆನೆಸಿದ್ರು ಅಂದ್ರೆ ಅವ್ರು ನೋಟಾಕ ನೋಡಿದಾಗ ಅವ್ರು ಹಿಂದನ ಇರ್ತೀನಿ ಅಂದ್ರೆ ಕೊಂತ ಬಿಡ್ತಾನತ್ತ. ಅಂದ ಕೂಡಲೇ ಯಾವಾಗ ಯಮ ಹಿಡಿದ ಅದನ್ನು ಯಾರಿಗೂ ಕೂಡ ಯಾವ ತ್ರಾಸು ಅನ್ನುವಂಥದ್ದು ಕೊಡಲಿಲ್ಲ. ಏನು ಮಾಡಿ ಊಟ ಕುಂಕುಮ ಹಚ್ಚಾನ, ಗಂಧ ಹಚ್ಚಾನ, ಮತ್ತು ಪ್ರತಿ ಪುಷ್ಪ ಇರಿಸ್ಕೊಳ್ತಾನ ಅಂತ ತಿಳ್ಕೊಂಡು ರುದ್ರಾಕ್ಷಿ ಕೊಳ್ಳಾಗ ಹಾಕೋಣ. ಎದುರು ಒಟ್ಟೆ ಶಿವಭಕ್ತರಲ್ಲಿ ಬರಲಿಲ್ಲ, ಬಿಟ್ಟು ಹೋದ. ಮುಂದೆ ಏನಪ್ಪ ಪಾಪ ಮಾಡಿದ್ದು ಧೂಳ. ಎಷ್ಟು ಪಾಪ ಮಾಡಿದ್ದ ಅಂತೀರ, ಅವನಂತ ಪಾಪ ಯಾರು ಮಾಡಿದ್ರು ಅಷ್ಟು ಪಾಪಿ ಆಗಿದ್ದಾನ. ಅಂತ ಪಾಪಿ ಏನು ಮಾಡಿದ ಅಂತೀರ, ಸಾಯುವ ಸಮಯದೊಳಗೆ ಹಾರ ಹಸುವಾಗಿರ್ತಾನಾಗ ಹರ 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 ಅಂತೇಳಿ ಅಂದ. ಅವಾಗ ಯಮ ಬಂದ. ನೀವು ಹಾರ ಅಂತಿದ್ದಲ್ಲ,